Good morning, my dear students. Let us continue with photochemistry. Welcome to all. In today's session, I am going to discuss about the photochemical reaction, the process of the photochemical reaction. So let us start with the photochemical reaction. ನಿಮಗೆ ಲಾಸ್ಟ್ ಸೆಷನಲ್ಲಿ ನಾನು ಹೇಳಿದೆ ದೇರ್ ಆರ್ ಟೂ ಪ್ರೋಸೆಸ್ ಆರ್ ದೇ. ಫಸ್ಟ್ ಒನ್ ಈಸ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಪ್ರೋಸೆಸ್. ಸೊ ಪ್ರೈಮರಿ ಪ್ರೋಸೆಸ್ ಅಂದ್ರೇನು, ಸೆಕೆಂಡರಿ ಪ್ರೋಸೆಸ್ ಅಂದ್ರೇನು? ಸೊ ನೀವು ಆಲ್ರೆಡಿ ಪ್ರೈಮರಿ ಪ್ರೋಸೆಸ್ಸಲ್ಲಿ ಸ್ಟಡಿ ಮಾಡಿದ್ರಿ ಲಾಸ್ಟ್ ಸೆಷನಲ್ಲಿ. ಸೊ ಪ್ರೈಮರಿ ಪ್ರೋಸೆಸ್ಸಲ್ಲಿ ಫ್ಲೋರೆಸೆನ್ಸ್, ಫಾಸ್ಫರೆಸೆನ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಕೆಮಿಕಲ್ ಪ್ರೋಸೆಸ್ ಆ್ಯಂಡ್ ಫಿಸಿಕಲ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ನಿಮಗೆ ಗ್ರಾತಸ್ ಡ್ರಾಪರ್ ಲಾ ಮತ್ತು ಐನ್ಸ್ಟೀನ್ವರೆಗೂ ಎಲ್ಲ ಅಲ್ಲಿ ಇಲ್ಲಿವರೆಗೂ ಸ್ಟಾಪ್ ಮಾಡಿದೆ. ಸೊ ಅಲ್ಲಿ ಐನ್ಸ್ಟೀನಲ್ಲಿ ಒಂದು ಹೇಳಿದೆ ನಿಮಗೆ, ಎರಡು ಮಾಲಿಕ್ಯೂಲ್ ಇರುತ್ತೆ, ಒಂದು ಮಾಲಿಕ್ಯೂಲ್ ಮಾತ್ರ ಆ್ಯಕ್ಟಿವ್ ಆಗುತ್ತೆ, ಇನ್ನೊಂದು ಡಿಆಕ್ಟಿವ್ ಅಥವಾ ಅದು ಆ್ಯಕ್ಟಿವ್ ಆಗಿರೋದಿಲ್ಲ. ಅದು ಏನಕ್ಕೆ ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತೀವಿ ಅಂತ. ಅದನ್ನು ನಾವು ಸೆಕೆಂಡರಿ ಪ್ರೊಸೆಸ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಪ್ರೊಸೆಸ್ ಆಫ್ ದ ಫೋಟೋಕೆಮಿಕಲ್ ರಿಯಾಕ್ಷನ್. So primary process, the atom or a molecule activated by actually absorption of radiation. Andre atom or a molecule activated when the absorption of the radiation takes place. When the absorption of radiation takes place, the molecule will be activated. We call it as a primary process. So or it may be excited species from ground state and electron or from ground state to electronic state or excited state to the ground state. Andre conversion of excited state to the ground state, or it may be ground state to the excited state. This process we call it as a primary process. ಗೊತ್ತಾಯ್ತಲ್ಲ? ಯಾವಾಗ ಮಾಲಿಕ್ಯೂಲ್ ಆ್ಯಕ್ಟಿವ್ ಆಗುತ್ತೆ ಅಂದರೆ, ಒಂದು ಮಾಲಿಕ್ಯೂಲ್ ಅಬ್ಸರ್ವ್ ದ ಲೈಟ್, ಇಟ್ ಆ್ಯಕ್ಟಿವೇಟ್ಸ್ it. When absorb the light, it converts ಅಂದರೆ it moves from ground state to the higher energy level state. Then the process we call it as a primary process. So what is meant by secondary process? The activated species undergo chemical reaction. ಗೊತ್ತಾಯ್ತಲ್ಲ? ಅದು ಯಾವಾಗ ಆ್ಯಕ್ಟಿವ್ ಆಗುತ್ತೆ, ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋದಾಗ ಅದು ಆ್ಯಕ್ಟಿವ್ ಆಗುತ್ತೆ. ಯಾವಾಗ ಒಂದು ಮಾಲಿಕ್ಯೂಲ್ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಲೈಟ್ನ ಅಬ್ಸರ್ವ್ ಮಾಡ್ಕೊಂಡಾಗ ಲೈಟ್ ರೇಡಿಯೇಷನ್ನ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ, ಅದನ್ನು ಪ್ರೈಮರಿ ಪ್ರೋಸೆಸ್ ಅಂತ ಕರಿತೀವಿ. ಯಾವಾಗ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೋ ಅಲ್ಲಿ ನಿಮಗೆ ಕೆಮಿಕಲ್ ಚೇಂಜಸ್ it takes place. ಎಲ್ಲಿ excited state ಅಲ್ಲಿ. When the activated species undergo the chemical reaction, but it does not involve in the absorption of the light. Absorption of light, ನೀವು ಮಾಲಿಕ್ಯೂಲ್ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳೋದಾಗಲ್ಲ, ಬಟ್ ಇಟ್ ಕನ್ವರ್ಟ್ಸ್ ಇಂಟು ಅಂದರೆ ಇಟ್ ಮೂವ್ಸ್ ಫ್ರಮ್ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋದ್ಮೇಲೆ ಆ ಎಕ್ಸೈಟೆಡ್ ಸ್ಟೇಟ್ ಪ್ಲೇಸಲ್ಲಿ, ಆ ಎಕ್ಸೈಟೆಡ್ ಅನ್ಸ್ಟೇಬಲ್ ಸ್ಟೇಟಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ. ಆ ಕೆಮಿಕಲ್ ಪ್ರೋಸೆಸ್ ಏನಿದೆ, ದ ಕೆಮಿಕಲ್ ಚೇಂಜಸ್, ದ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್. We call it as a secondary process. For example, photochemical combination Cl ಅಥವಾ H2. ಇಟ್ಸ್ ಎ ಚೈನ್ ಮೆಕ್ಯಾನಿಸಮ್. ಹೌದಲ್ಲ? ಯಾವಾಗ Cl ಮತ್ತು H2 ಇವೆರಡೂ ಮಾಲಿಕ್ಯೂಲ್, ಟು ಡಿಫರೆಂಟ್ ಮಾಲಿಕ್ಯೂಲ್ಸ್. ಒನ್ ಮಾಲಿಕ್ಯೂಲ್ ಈಸ್ ಆಕ್ಟಿವೇಟೆಡ್ ಆ್ಯಂಡ್ ಅನದರ್ ಒನ್ ಈಸ್ ಡಿಆಕ್ಟಿವೇಟೆಡ್ ಆರ್ ಇಟ್ ಸಿಂಪ್ಲಿ ವೈಟ್. ಸೊ ಆವಾಗ ಏನಾಗುತ್ತೆ, ಇವೆರಡು ಕಂಬೈಂಡ್ ಆಗಿ ಇಟ್ ಪ್ರೊಡ್ಯೂಸ್ ಟೂ ಮಾಲಿಕ್ಯೂಲ್ ಆಫ್ HCl. This chain mechanism, the overall chain mechanism, we call it as a secondary process. ನೋಡಿ ಇಲ್ಲಿ ಸ್ಟಡಿ ಮಾಡ್ತೀರಾ. ದ ಪ್ರೈಮರಿ ಪ್ರೋಸೆಸ್ ಅಂದರೆ ಫಸ್ಟ್ ಏನಾಗುತ್ತೆ, ಮಾಲಿಕ್ಯೂಲ್ ಎಲೆಕ್ಟ್ರಾನ್ನ ಆರ್ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ ಮಾಲಿಕ್ಯೂಲ್ ಇಲ್ಲಿ ನೋಡಿ, ಇಲ್ಲಿದೆ ಪ್ರೈಮರಿ ಪ್ರೋಸೆಸ್. ಫಸ್ಟ್ ಒನ್ ಲೆಟ್ ಅಸ್ ಡಿಸ್ಕಸ್ ವಿತ್ ದ ಒನ್ ಬೈ ಒನ್ primary process. Cl, it is a molecule, it absorbs the light. H nu is nothing but light energy. So it absorbs the light, it produces the two molecules of Cl minus, means two molecules of the chlorine ion. It is chain initiation step. ಇದರಲ್ಲಿ ನಿಮಗೆ chain initiation, propagation, termination step ಅಂತ 3 steps ಇರುತ್ತೆ. ಸೊ ಇನಿಷಿಯೇಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಪ್ರೋಸೆಸ್. ಫೋಟೋಕೆಮಿಕಲ್ ಈಕ್ವಲೆನ್ಸ್ ಈಸ್ ಅಪ್ಲಿಕೇಬಲ್. ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಈಕ್ವಲೆನ್ಸ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲ್, ಇಟ್ ಮೇ ಬಿ H2 or Cl, it absorb the electron, it absorb the radiation, light radiation, it produce two molecules of chlorine ion, Cl minus. It is chain initiation step. ಬರಿಬೇಡಿ, ಯಾವ ಫಸ್ಟ್ ಕೇಳ್ತಾರೆ ಚೈನ್ ಇನಿಷಿಯೇಷನ್ ಸ್ಟೆಪ್, ಆದರೆ ಪ್ರೈಮರಿ ಪ್ರೊಸೆಸ್ ಅಂತ ಕೇಳಿದ್ರೆ ಇದಿಷ್ಟು ಬರಿಬೇಕಾಗುತ್ತೆ. H2, it absorb the light, it produce two molecules of the chlorine ion.
we called a radical, chlorine ion, we called as a chain initiation step. ಸೊ ಸೆಕೆಂಡರಿ ಇದರಲ್ಲಿ ಏನಾಗುತ್ತೆ, ಸೆಕೆಂಡರಿ ಪ್ರೋಸೆಸ್ಸಲ್ಲಿ ಪ್ರೊಪೋಗೇಷನ್ ಆಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಚೈನ್ ಟರ್ಮಿನೇಷನ್ ಸ್ಟೆಪ್ ಅಂದರೆ ಪ್ರೊಪೋಗೇಷನು ಮತ್ತು ಚೈನ್ ಟರ್ಮಿನೇಟಿಂಗ್ ಅಂದರೆ ಎಂಡಿಂಗ್. ಪ್ರೊಪೋಗೇಷನ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಫಸ್ಟ್ ಇನಿಷಿಯೇಷನ್ನ ನಾವು ಪ್ರೈಮರಿ ಪ್ರೋಸೆಸ್ ಅಂತ ಕರಿತೀವಿ. ಚೈನ್ ಪ್ರೊಪೋಗೇಷನ್ ಅಂದರೆ ನೆಕ್ಸ್ಟ್ ಪ್ರೋಸೆಸ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ನ ನಾವು ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಮತ್ತು ಲಾಸ್ಟ್ ಸ್ಟೆಪ್ ಏನಿದೆ ಚೈನ್ ಟರ್ಮಿನೇಟಿಂಗ್ ಸ್ಟೆಪ್, ಫಸ್ಟ್ನ ಪ್ರೈಮರಿ ಅಂತ ಕರಿತೀವಿ, ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ನ ನಾವು ಟರ್ಮಿನೇಟಿಂಗ್ ಅಂತ ಕರಿತೀವಿ. ಈ ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲಾನು ಕೂಡ ಅದರಲ್ಲಿ ಇರೋ ಎಲ್ಲಾನು ಕೂಡ ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಸೊ ಪ್ರೊಪೊಗೇಷನ್ ಸ್ಟೆಪ್ಪಲ್ಲಿ ಏನಾಗುತ್ತೆ, H2 ಮಾಲಿಕ್ಯೂಲು ಕೂಡ ಎಲೆಕ್ಟ್ರಾನ್ ಎನರ್ಜಿ ಇಟ್ ಅಬ್ಸರ್ವ್ ದ ಎಲೆಕ್ಟ್ರಾನ್ ಸಮ್ ಅಮೌಂಟ್ ಆಫ್ ಎನರ್ಜಿ and it produce H plus ion or ions radical. ಆ್ಯಂಡ್ ಮತ್ತು ಚೈನ್ ಟರ್ಮಿನೇಟಿಂಗಲ್ಲಿ ಏನಾಗುತ್ತೆ, H2 ಮತ್ತು Cl2 ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅವೆರಲ್ಲೂ ಕಂಬೈಂಡ್ ಆಗಿ 2 ಮಾಲಿಕ್ಯೂಲ್ಸ್ ಆಫ್ HCl ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ನಾವು ಟರ್ಮಿನೇಟಿಂಗ್ ಸ್ಟೆಪ್ ಅಂತ ಕರಿತೀವಿ. ವೆನ್ H2Cl combines on the absorb the radiation and it converts into 2 molecule of HCl, the production of the HCl, 2 molecules of the HCl, we called it as a chain terminating step. ಇದನ್ನು ನಿಮಗೆ ನಾನು ಇದರಲ್ಲಿ ಓವರಾಲ್ ರಿಯಾಕ್ಷನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ಲ, ಪ್ರೈಮರಿ ಪ್ರೋಸೆಸ್ ಅಂದರೆ ಸ್ಟಾರ್ಟಿಂಗ್ ಅಂದರೆ ವೆನ್ ಮಾಲಿಕ್ಯೂಲ್ ಅಬ್ಸರ್ವ್ ದ ರೇಡಿಯೇಷನ್ ಫ್ರಮ್ ಇಟ್ ಯಾವಾಗ ಅಬ್ಸರ್ವ್ ಮಾಡುತ್ತೆ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ. ಒಂದು ಮಾಲಿಕ್ಯೂಲ್ ಅಬ್ಸರ್ವ್ ದ ಲೈಟ್ ರೇಡಿಯೇಷನ್, ಇಟ್ ಪ್ರೊಡ್ಯೂಸ್ ದ Cl ಮೈನಸ್ ಅಯಾನ್, ವಿ ಕಾಲ್ಡ್ ಇಸ್ ಎ ಚೈನ್ ಇನಿಸಿಯೇಷನ್. ಸೊ ಸೆಕೆಂಡರಿ ಪ್ರೋಸೆಸ್ ಅಂದರೆ ಪ್ರೊಪೊಗೇಷನ್ ಮತ್ತು ಚೈನ್ ಟರ್ಮಿನೇಟಿಂಗ್ ಸ್ಟೆಪ್ಸ್ನ ನಾವು ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಈ ಪ್ರೊಪೊಗೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ, H ಪ್ಲಸ್ ಅಯಾನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ Cl ಎರಡು ಕಂಬೈಂಡ್ ಆಗುತ್ತೆ, H ಮತ್ತು ಕಂಬೈಂಡ್ ಆಗುತ್ತೆ. Cl ಇರೋದು ಮತ್ತು H2 ಇರೋದನ್ನು ಕೂಡ ರ್ಯಾಡಿಕಲ್ ಅಯಾನ್ಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅವೆರಡು ಮತ್ತೆ ಕಂಬೈಂಡ್ ಆಗಿ 2 ಮಾಲಿಕ್ಯೂಲ್ಸ್ ಆಫ್ HClನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನು ನಾವು ಟರ್ಮಿನೇಟಿಂಗ್ ಸ್ಟೆಪ್ ಪ್ರೊಪೊಗೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೋಟ್ಸಲ್ಲಿ ನಿಮಗೆ ಈಕ್ವಲ್ ಇದರಲ್ಲಿ ಬರೆದು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಸೆಕೆಂಡರಿ ಪ್ರೋಸೆಸ್ನ ಸೊ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು ಲಾ ಅಂತಂದರೆ ಯಾವುದಕ್ಕೆ ಈ ಲಾ ಹೆಲ್ಪ್ ಆಗುತ್ತೆ ಅಂದರೆ, ಸೊ ದ ಕ್ಯಾಲ್ಕುಲೇಷನ್ ಆಫ್ ದ ರೇಟ್ ಆಫ್ ದ ಫಾರ್ಮೇಷನ್ ಆಫ್ ದ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇನ್ ದ ಫೋಟೋಕೆಮಿಕಲ್ ರಿಯಾಕ್ಷನ್. ಸೊ ಇಂಟರ್ಮೀಡಿಯೇಟ್ ರಿಯಾಕ್ಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಂಜೈಮ್ಸ್ ತಗೋತೀರಾ. ಸೊ ಎಂಜೈಮ್ಸಲ್ಲಿ ಫಸ್ಟ್ ಆಕ್ಟಿವೇಟೆಡ್ ಡಿಆಕ್ಟಿವೇಟೆಡ್ ಇರುತ್ತೆ. ಇಂಟರ್ಮೀಡಿಯೇಟ್ ಸ್ಟೇಟಲ್ಲಿ ಅದು ಡಿಆಕ್ಟಿವೇಟ್ ಮಾಡುತ್ತೆ. ಅಂದರೆ ಯಾವುದು ಇಂಟರ್ಮೀಡಿಯೇಟ್ ಸ್ಟೇಟ್ ಅದನ್ನು ಕೂಡ. ಇವಾಗ ರೇಟ್ ಆಫ್ ರಿಯಾಕ್ಷನ್ಸ್ ಅಂತ ತಗೊಳ್ಳಿ. ಫಸ್ಟ್ ಇನಿಷಿಯೇಷನ್ ಇರುತ್ತೆ, ಇಂಟರ್ಮೀಡಿಯೇಟ್ ಅಂದರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಇರುತ್ತೆ, ಮತ್ತು ಟರ್ಮಿನೇಟಿಂಗ್ ಅಂದರೆ ಪ್ರಾಡಕ್ಟ್ ಬರುತ್ತೆ. ಸೊ ಇಂಟರ್ಮೀಡಿಯೇಟ್ ಸ್ಟೇಟಲ್ಲಿ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ದ ಸ್ಟಡಿ ಆಫ್ ಮೆಕ್ಯಾನಿಸಮ್ ಆಫ್ ದ ಫೋಟೋಕೆಮಿಕಲ್ ರಿಯಾಕ್ಷನ್ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್, ದ ರಿಅರೇಂಜ್ಮೆಂಟ್ಸ್ ಆಗಿರ್ಬೋದು, ಆಸಿಡ್ ಬೇಸ್ ರಿಯಾಕ್ಷನ್ಸ್ ಆಗಿರ್ಬೋದು, ಐಸೋಮರೈಸೇಷನ್ ಆಗಿರ್ಬೋದು. ಇನ್ ದ ಪ್ರೊಸೆಸ್ ಆಫ್ ದ ಮೆಕ್ಯಾನಿಸಮ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಫೋಟೋಕೆಮಿಕಲ್ ರಿಯಾಕ್ಷನ್ ವಿ ಆಲ್ಸೋ ಸ್ಟಡಿಡ್ ಇನ್ ದಿಸ್ ಲಾ. ಸೊ ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ದ ಐನ್ಸ್ಟೀನ್ಸ್ ಲಾ. ಐನ್ಸ್ಟೀನ್ಸ್ ಲಾ ಏನು ಹೇಳುತ್ತೆ, ಐನ್ಸ್ಟೀನ್ಸ್ ಲಾ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಐನ್ಸ್ಟೀನ್ಸ್ ಲಾ ವೆನ್ ದ ಟು ಅಂದರೆ ಯಾವುದೋ ಕೆಮಿಕಲ್ ಸಿಸ್ಟಮಲ್ಲಿ ಓನ್ಲಿ ಒನ್ ಮಾಲಿಕ್ಯೂಲ್ಸ್ ವಿಲ್ ಅಬ್ಸರ್ವ್ ದ ಲೈಟ್ ವಿಲ್ ಆಕ್ಟಿವ್ ದ ರಿಯಾಕ್ಷನ್ಸ್, ಒಂದು ಮಾಲಿಕ್ಯೂಲ್ನ ಆಕ್ಟಿವ್ ಮಾಡುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಇಲ್ಲಿ ಸ್ಟಡಿ ಮಾಡೋಣ ಇಂಟರ್ಪ್ರಿಟೇಷನ್ ಇದರಲ್ಲಿ. ಸೊ ಇಂಟರ್ಪ್ರಿಟೇಷನ್ ಆಫ್ ಐನ್ಸ್ಟೀನ್ಸ್ ಲಾ ಇನ್ ದಿಸ್ ಟರ್ಮ್ ಆಫ್ ದ quantum efficiency is equal to number of molecules reacting in the given time over number of quantas of light observed in the same time. ನೋಡಿ ತಿಳ್ಕೊಳ್ಳಿ, what is meant by quantum efficiency means it is equal to number of molecule reacting in a time. ಇವಾಗ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ದ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಇನ್ ದ ಗಿವನ್ ಟೈಮ್. ಫಾರ್ ಎಕ್ಸಾಂಪಲ್ ಇಟ್ ಗಿವ್ಸ್ ಸಮ್ ಅಮೌಂಟ್ ಸಮ್ ಟೈಮ್ ಇನ್ 10 seconds. When the molecule observe the light in 10 seconds, the molecule will be reaction will be takes place in that molecule. The number of molecule reacting in the given time, okay, it is divided by number of quanta of the light absorbed. ಎಷ್ಟು ಅಮೌಂಟ್ ಆಫ್ ಲೈಟ್ ಅಬ್ಸರ್ವ್ ಆಗುತ್ತೋ ಅಷ್ಟೇ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ಒನ್ ಫೋಟಾನ್ ಈ ಮಾಲಿಕ್ಯೂಲ್ ಒನ್ ಫೋಟಾನ್ ಅಂದರೆ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಅಬ್ಸರ್ವ್ಡ್. ದಟ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಲಿಬರೇಟಿಂಗ್ ಆಸ್ ಎ ಮಾಲಿಕ್ಯೂಲ್, ರಿಯಾಕ್ಟಿಂಗ್ ಮಾಲಿಕ್ಯೂಲ್.
ಗೊತ್ತಾಯ್ತಲ್ಲ. ನಂಬರ್ ಆಫ್ ಮಾಲಿಕ್ಯೂಲ್ ರಿಯಾಕ್ಟಿಂಗ್ ಇನ್ ದ ಗಿವನ್ ಟೈಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಾ ಆಫ್ ದ ಲೈಟ್ ಅಬ್ಸರ್ವ್ಡ್ ಇನ್ ದ ಸೇಮ್ ಟೈಮ್. We call it as a quantum efficiency. So rate of chemical reaction over the quanta observed per second. ನೋಡಿ ಇಲ್ಲಿ 1 ಸೆಕೆಂಡಿಗೆ ಎಷ್ಟು ಕ್ವಾಂಟಮ್ ಆಫ್ ಲೈಟ್ ಅಬ್ಸಾರ್ಬ್ ಆಗುತ್ತೋ ಅದು ಇಟ್ ಈಸ್ ಡೈರೆಕ್ಟ್ಲಿ ಇದು ಅಷ್ಟೇ ರೇಟ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಇಟ್ ಈಸ್ ಕಾಲ್ಡ್ ಆಸ್ ಕ್ವಾಂಟಮ್ ಎಫಿಷಿಯನ್ಸಿ. ಸೊ let us start. I will give the definitions of. Let us start with quantum efficiency. Definition of the quantum efficiency: it expresses the efficiency of photochemical reaction. A photochemical reaction strictly obey the law of photochemical equivalence, then should be unity. Means that it expresses the efficiency of the photochemical reactions. ಅಂದರೆ ಯಾವ ಎಷ್ಟು ಇದರಲ್ಲಿ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಎಷ್ಟು ಎಫಿಷಿಯನ್ಸಿ ಅಂದರೆ 100%, 90% ಆರ್ ಇಟ್ ಮೇ ಬಿ 50%. ಅಂದರೆ ಯಾವ ಇದರಲ್ಲಿ ನಿಮಗೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಐದರ್ ಥ್ರೂ ಆಲ್ಟ್ರೇಷನ್ ಆಫ್ ದ ಫೋಟೋಕೆಮಿಕಲ್ ರಿಯಾಕ್ಷನ್ಸ್, ಎಫಿಷಿಯನ್ಸಿ ಆಫ್ ದ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ನ ನೀವು ಇಲ್ಲಿ ಸ್ಟಡಿ ಮಾಡಬಹುದು. ದ ಫೋಟೋಕೆಮಿಕಲ್ ರಿಯಾಕ್ಷನ್ ಸ್ಟ್ರಿಕ್ಟ್ಲಿ ಒಬೇ ದ ಲಾ ಆಫ್ ಫೋಟೋಕೆಮಿಕಲ್ ಎಫಿಷಿಯನ್ಸಿ ಈಕ್ವಲೆನ್ಸಿ. ಇಟ್ ಮೇ ಬಿ 1 ಅಂದರೆ ನಾವು ಇದು ಯಾವುದು ಗೊತ್ತಾ, ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಓವರ್ ಕ್ವಾಂಟಾ ಅಬ್ಸರ್ವ್ಡ್ ಪರ್ ಸೆಕೆಂಡ್ ಇಟ್ ಈಸ್ ಈಕ್ವಲ್ ಟು 1. ಇಟ್ ಈಸ್ ಈಕ್ವಲ್ ಟು 1. ಅದು ಈ 1 ಆಗಿದ್ರೆ ಮಾತ್ರ ನಾವು ಅದನ್ನು ಫೋಟೋಕೆಮಿಕಲ್ ಈಕ್ವಲೆನ್ಸಿ ಅಂತ ಕರಿತೀವಿ. ಯಾವುದನ್ನ, ವೆನ್ ದ ಫೋಟೋಕೆಮಿಕಲ್ ಎಫಿಷಿಯನ್ಸಿ, ದ ರೇಟ್ ಆಫ್ ಫೋಟೋಕೆಮಿಕಲ್ ರಿಯಾಕ್ಷನ್ it is equal to the quanta absorbed per second and it is equal to the 1. We call it as a photochemical equivalency because the ratio between the reacting molecule and the quanta absorbed is 1. ಅರ್ಥ ಆಗ್ತಿದೆ ಅಲ್ವಾ ನೋಡಿ. because the reacting molecule ಎಷ್ಟು ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ದ ಕ್ವಾಂಟಾ ಅಬ್ಸರ್ವ್ಡ್. ಎಷ್ಟು ಅಮೌಂಟ್ ಆಫ್ ಎನರ್ಜಿ ಅಬ್ಸರ್ವ್ ಆಗುತ್ತೋ ಅಷ್ಟೇ ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2 ಕ್ವಾಂಟಮ್ ಅಬ್ಸರ್ವ್ ಆದರೆ 2 ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ. 1 ಕ್ವಾಂಟಮ್ ಆಫ್ ಲೈಟ್ ಅಬ್ಸರ್ವ್ ಆದರೆ 1 ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ. ದಿಸ್ ಇಸ್ ಎಕ್ಸಾಂಪಲ್. ಸೊ ದಿಸ್ ಈಸ್ ದ ರೇಷಿಯೋ ಬಿಟ್ವೀನ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಆ್ಯಂಡ್ ದ ಕ್ವಾಂಟಾ ಈಸ್ ಅಬ್ಸರ್ವ್ಡ್ ಈಸ್ ಈಕ್ವಲ್ ಟು 1. ಸೊ 1:1. ಸೊ ಇದನ್ನು ನಾವು ಕ್ವಾಂಟಮ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಇದನ್ನು ನಾವು ಫೋಟೋಕೆಮಿಕಲ್ ಈಕ್ವಲೆನ್ಸಿ ಅಂತಲೂ ಕೂಡ ಕರಿತೀವಿ. ದೆನ್ ಇಫ್ ಇಟ್ ಈಸ್ 1, ಸೊ del is equal to 1. ಫಾರ್ ಎಕ್ಸಾಂಪಲ್ SO2 Cl2 SO2 Cl2. ಬಟ್ ಇಲ್ಲಿ ನಮಗೆ ಇದರಲ್ಲಿ 1 ಆಗಿಲ್ಲ ಅಂದರೆ ಇಟ್ ಈಸ್ ನಾಟ್ ಎಫಿಷಿಯನ್ಸಿ. ಇದು ಎರಡನ್ನೂ ಕೂಡ ನೀವು ಎರಡು ಕೆಮಿಕಲ್ ಸಿಸ್ಟಮಲ್ಲಿ ಈಕ್ವಲ್ ಮಾಡಿದಾಗ 2 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇಲ್ಲಿ ಅಬ್ಸರ್ವ್, ಇಲ್ಲಿ 2 ಮಾಲಿಕ್ಯೂಲ್ ಇದೆ, 2 ಮಾಲಿಕ್ಯೂಲ್ ಇದೆ, HNO ಇದೆ. ಇಟ್ ಮಸ್ಟ್ ಅಬ್ಸರ್ವ್ 2 HNO. ಅರ್ಥ ಆಗ್ತಿದೆಯಲ್ಲ. ಇವಾಗ ಇವೆರಡು ಅಬ್ಸರ್ವ್ ಆಗ್ತಿದೆ ಅಂದರೆ ಇಲ್ಲಿ 1 ಮಾಲಿಕ್ಯೂಲ್ ಆಫ್ SO2 ಇದೆ, ಇಲ್ಲಿ 1 ಮಾಲಿಕ್ಯೂಲ್ ಆಫ್ Cl ಇದೆ. ಸೊ 1:1. ಸೊ ಇಲ್ಲಿ ನೆಕ್ಸ್ಟ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಿರೋದು ಕೂಡ ಎಷ್ಟಿರಬೇಕು, 1 ಆಗಿರಬೇಕು. ದ ಮಾಲಿಕ್ಯೂಲ್ ರಿಯಾಕ್ಟಿಂಗ್ ಆ್ಯಂಡ್ ಬೈ ಅಬ್ಸರ್ವಿಂಗ್ ದ ರೇಡಿಯೇಷನ್ ಇಟ್ ಮಸ್ಟ್ ಬಿ 1. ಸೊ ಇದನ್ನು ನಾವು ಫೋಟೋಕೆಮಿಕಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಇಫ್ ಡಸ್ ನಾಟ್ ಈಕ್ವಲ್ ಟು ಕ್ವಾಂಟಮ್ ಎಫಿಷಿಯನ್ಸಿ ಡಸ್ ನಾಟ್ ಈಕ್ವಲ್ ಟು 1 ಅಂತ ಅಂದರೆ ಇಟ್ ಡಸ್ ನಾಟ್ ಒಬೇ ದ ಫೋಟೋಕೆಮಿಕಲ್ ಈಕ್ವಲೆನ್ಸಿ. ಸೊ ಆವಾಗ ಅದು ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಎಫೆಕ್ಟಿವ್ ಇರೋದಿಲ್ಲ ಅಂತ. ಬಿಕಾಸ್ ಆಲ್ ದ ಫೋಟೋಕೆಮಿಕಲ್ ಪ್ರೋಸೆಸ್ ಡಸ್ ನಾಟ್ ಲೀಡ್ಸ್ ದ ಸೆಕೆಂಡರಿ ಪ್ರೋಸೆಸ್. ಅಂದರೆ ಎಲ್ಲನೂ ಕೂಡ ಸೆಕೆಂಡರಿ ಪ್ರೋಸೆಸ್, ಪ್ರೈಮರಿ ಪ್ರೋಸೆಸ್ ಡಸ್ ನಾಟ್ ಲೀಡ್ ಟು ದ ಪ್ರೈಮರಿ ಪ್ರೋಸೆಸ್ ಆಗಿದ ತಕ್ಷಣ ಕೆಲವೊಂದು ಸ್ಟಾಪ್ ಆಗುತ್ತೆ, ಕೆಲವೊಂದು ಡಿಆಕ್ಟಿವ್ ಆಗುತ್ತೆ, ಕೆಲವೊಂದು ಆಕ್ಟಿವೇಟ್ ಆಗುತ್ತೆ, ಕೆಲವೊಂದು ಸ್ಟಾಪ್ ಆಗುತ್ತೆ ರಿಯಾಕ್ಷನ್. ಎಲ್ಲನೂ ಕೂಡ ಪ್ರೈಮರಿ ಪ್ರೋಸೆಸ್ ಆದಮೇಲೆ ಸೆಕೆಂಡರಿ ಪ್ರೋಸೆಸ್ ಆಗಲೇಬೇಕು ಅಂತ ಏನಿಲ್ಲ. ಕೆಲವೊಂದಕ್ಕೆ ಪ್ರೈಮರಿ ಪ್ರೋಸೆಸ್ಸಲ್ಲೇ ಫೋಟೋಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ, ಕೆಲವೊಂದಕ್ಕೆ ಸೆಕೆಂಡರಿ ಪ್ರೋಸೆಸ್ ಇರುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಾಂಟಮ್ ಈಲ್ಡ್. ನೆಕ್ಸ್ಟ್ ಒನ್ ಈಸ್ ಕ್ವಾಂಟಮ್ ಈಲ್ಡ್. ಸೊ ಕ್ವಾಂಟಮ್ ಈಲ್ಡ್ ಮೀನ್ಸ್ ಇನ್ ದ ಫೋಟೋಲಿಸಿಸ್. ನಿಮ್ಗೆ ಹೇಳ್ದೆ ನಾನು ಒಂದು ಪ್ರೊಪೋಗೇಷನ್ ಸ್ಟೆಪ್ ಇದೆ, ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ. ಸೊ ಸೆಕೆಂಡರಿ ಪ್ರೋಸೆಸ್ಸಲ್ಲಿ ಇಲ್ಲಿ ಹೇಳ್ದೆ ಅಲ್ವಾ, ಸೆಕೆಂಡರಿ ಪ್ರೋಸೆಸ್ ನಿಮಗೆ ಇಲ್ಲಿ ಸ್ಟಾಪ್ ಮಾಡಿದೆ ಚೈನ್ ಇನಿಷಿಯೇಷನ್ ಸ್ಟೆಪ್ಪಲ್ಲಿ. ಸೊ ಇದ್ರದ್ದು ಕಂಟಿನ್ಯೂಷನ್ ಇಲ್ಲಿದೆ ನೋಡಿ. ಸೊ ಯಾವ ರೀತಿ ಈಲ್ಡ್ ಬರುತ್ತೆ, ಯಾವ ರೀತಿ ಇನ್ ಫೋಟೋಲಿಸಿಸ್ ಆಫ್ H2Cl. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇದನ್ನು ಈ ಎಕ್ಸಾಂಪಲ್ನ ನಾವು ಪ್ರೊಪೋಗೇಷನ್ ಸ್ಟೆಪ್ ಅಂತ ಕರಿತೀವಿ. ಇದನ್ನು ನಾವು ಟರ್ಮಿನೇಟಿಂಗ್ ಸ್ಟೆಪ್ ಅಂತ ಕರಿತೀವಿ. Cl2 ಮತ್ತೆ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ,
2HCl- ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಥರನೇ ಇಲ್ಲಿ ಬಂದಿರೋವಂಥ ಒಂದು Cl ಏನು ರ್ಯಾಡಿಕಲ್ ಇದೆ ಅದು ಮತ್ತೆ H2 ಮಾಲಿಕ್ಯೂಲ್ನ ಅಬ್ಸರ್ವ್ ಮಾಡಿಕೊಂಡು HClನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇಟ್ ಲಿಬರೇಟ್ಸ್ ದ ಹೀಟ್. ಸೊ ಮತ್ತೆ ಏನು ಮಾಡುತ್ತೆ, H ಮಾಲಿಕ್ಯೂಲ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗಿರೋ H ಮಾಲಿಕ್ಯೂಲ್ಸು ಮತ್ತೆ ಇಲ್ಲಿ Cl2ಗೆ ಕಂಬೈನ್ ಮಾಡ್ಕೊಳ್ಳುತ್ತೆ, HClನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮತ್ತೆ ಇದು ಏನು ಮಾಡುತ್ತೆ, HCl ಪ್ರೊಡ್ಯೂಸ್ ಮಾಡಿ ಮತ್ತೆ ಇಲ್ಲಿ Cl ಇರೋದು ಮತ್ತೆ ಕಂಬೈಂಡ್ ಆಗುತ್ತೆ. ಇದೆ ಚೈನ್ ಪ್ರೊಪೊಗೇಷನ್. ಮತ್ತೆ ಹೀಗೆ ಇದು ಮೂವ್ ಆಗ್ತಾ ಇರುತ್ತೆ. ಸೊ ಟರ್ಮಿನಲ್ ಏನಾಗುತ್ತೆ ಅಂದರೆ H2 ಮತ್ತು Cl2 ವಿಲ್ ಕಂಬೈನ್ ಟು ಫಾರ್ಮ್ ಎ 2 ಮಾಲಿಕ್ಯೂಲ್ಸ್ ಆಫ್ HCl. ಅದು ಟರ್ಮಿನಲ್. ಸೊ ಇದಿಷ್ಟು ರಿಯಾಕ್ಷನ್ ನಾವು ಪ್ರೊಪೊಗೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರನೇ ಫೋಟೋಲಿಸಿಸ್ ಆಫ್ Br2H2 ಅಂದರೆ 2 ಮಾಲಿಕ್ಯೂಲ್ಸ್ ಆಫ್ Br ಅಬ್ಸರ್ವ್ ದ some amount of energy, liberate the 2 molecules of Br. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಪ್ರೊಡ್ಯೂಸ್ ಆಗಿರೋ Br H2ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, HBr ಮತ್ತು H+ ಅಯಾನ್ನ ಲಿಬರೇಟ್ ಮಾಡುತ್ತೆ. ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಾನ್ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಹೀಟ್ನ ಲಿಬರೇಟ್ ಮಾಡುತ್ತೆ, ಇಲ್ಲಿ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಬ್ರೋಮಿನ್ ಈಸ್ ಎ ಎಕ್ಸಾಸ್ಟ್, ಅದು ಇಟ್ ಡಸ್ ನಾಟ್ ಹ್ಯಾವ್ ಎ ಕೆಪಾಸಿಟಿ ಟು ಲಿಬರೇಟ್ ದ ಹೀಟ್, ಇಟ್ ಅಬ್ಸರ್ವ್ ದ ಹೀಟ್. ಅದಕ್ಕೆ ನೀವು ಅದನ್ನು ಬ್ರೋಮಿನ ನೀವು ಹೀಟ್ ಇದರಲ್ಲಿ ಒಂದು ಐಸ್ ಕೋಲ್ಡ್ ವಾಟ್ರಲ್ಲಿ ನೀವು ಇದನ್ನು ಮಾಡ್ತೀರಾ. ಬಟ್ ಕ್ಲೋರಿನಲ್ಲಿ ನೀವು ಎಕ್ಸಾಟೆಡ್ ಸ್ಟೇಟಲ್ಲಿರುತ್ತೆ, ಇಟ್ ಲಿಬರೇಟ್ಸ್ ದ ಹೀಟ್. ಬ್ರೋಮಿನ ನೀವು ಎಂಡೋಥರ್ಮಿಕ್ ರಿಯಾಕ್ಷನ್ ಬಿಟ್ಟು ಇಟ್ ಅಬ್ಸರ್ವ್ ದ ಹೀಟ್. ಸೊ ಹಾಗಾಗಿ ಇದನ್ನು ನೀವು ಡಾರ್ಕ್ ಚೇಂಬರಲ್ಲೂ ಕೂಡ ಮಾಡ್ಬೋದು. ಸೊ H+ ಮತ್ತು Brನ ಕಂಬೈನ್ ಮಾಡಿದ್ರೆ HBr ಮತ್ತು Br ಮಾಲಿಕ್ಯೂಲ್ ಲಿಬರೇಟ್ ಆಗುತ್ತೆ. ಸೊ ಇದರಲ್ಲಿ ಚೈನ್ ಟರ್ಮಿನೇಟಿಂಗ್ ರಿಯಾಕ್ಷನ್ ಅಂದರೆ ಸೇಮ್ H2 ಮಾಲಿಕ್ಯೂಲ್ ಪ್ಲಸ್ Br ಚೈನ್ ಪ್ರೊಪೊಗೇಷನ್ ತೋರಿಸ್ತೀನಿ ನೋಡಿ. H2 ಪ್ಲಸ್ Cl2 ಗಿವ್ ರೈಸ್ ಟು 2HCl molecule by absorbing the energy. ಸೊ ಇದನ್ನು ನಾವು ಚೈನ್ ಪ್ರೊಪೊಗೇಷನ್ ಅಂತ ಕರಿತೀವಿ. ಚೈನ್ ಪ್ರೊಪೊಗೇಷನ್. ಸೊ ಇದರಲ್ಲಿ ಏನಾಗುತ್ತೆ, H2 ಪ್ಲಸ್ Br2 ಗಿವ್ ರೈಸ್ ಟು 2HBr ಇನ್ ಪ್ರೆಸೆನ್ಸ್ ಆಫ್ H2. ಸೊ ಗೊತ್ತಾಯ್ತಲ್ಲ, ಇದನ್ನು ನಾವು ಚೈನ್ ಪ್ರೊಪೊಗೇಷನ್ ಅಲ್ಲ, ಚೈನ್ ಪ್ರೊಪೊಗೇಷನ್ ಅಲ್ಲ, ಚೈನ್ ಟರ್ಮಿನೇಷನ್ ರಿಯಾಕ್ಷನ್ ಇದು. ಚೈನ್ ಟರ್ಮಿನೇಷನ್ ರಿಯಾಕ್ಷನ್, ಪ್ರೊಪೊಗೇಷನ್ ರಿಯಾಕ್ಷನ್ ಅಲ್ಲ ಇದು. ಸೊ ಇದನ್ನು ನಾವು ಇದನ್ನು ನಾವು ಚೈನ್ ಪ್ರೊಪೊಗೇಷನ್ ಅಂತ ಕರಿತೀವಿ. ಪ್ರೊಪೊಗೇಷನ್ ಇದನ್ನು ನಾವು ಚೈನ್ ಪ್ರೊಪೊಗೇಷನ್ ಅಂತ ಕರಿತೀವಿ. ಅಂದರೆ ಫಸ್ಟ್ ಪ್ರೋಸೆಸ್ ಬರೋದು ಪ್ರೈಮರಿ ಪ್ರೋಸೆಸ್, ಎನರ್ಜಿನ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ. ಸೊ ಅದನ್ನು ಪ್ರೈಮರಿ ಪ್ರೋಸೆಸ್. ಸೊ ಚೈನ್ ಪ್ರೊಪೊಗೇಷನ್ನು ಮತ್ತು ಚೈನ್ ಟರ್ಮಿನೇಷನ್ ಎರಡೂ ಕೂಡ ಸೆಕೆಂಡರಿ ಪ್ರೋಸೆಸ್, ಸೆಕೆಂಡರಿ ರಿಯಾಕ್ಷನ್. ಸೊ ಅದನ್ನು ನಾವು ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಸೊ ಚೈನ್ ಪ್ರೊಪೊಗೇಷನ್ ಬಂದ್ಬಿಟ್ಟು ಇದು ಯಾವುದು, ಇದು ಯಾವಾಗ Cl ಮತ್ತು H2 Cl ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇಟ್ ಪ್ರೊಡ್ಯೂಸ್ 2 ಮಾಲಿಕ್ಯೂಲ್ಸ್ ಆಫ್ Cl, ಮತ್ತು Cl H2 ಮಾಲಿಕ್ಯೂಲ್ ಅಬ್ಸರ್ವ್ ಮಾಡಿಕೊಂಡು 1 ಮಾಲಿಕ್ಯೂಲ್ ಆಫ್ HClನ ಪ್ರೊಡ್ಯೂಸ್ ಮಾಡುತ್ತೆ ಬೈ ಲಿಬರೇಟಿಂಗ್ ಸಮ್ ಅಮೌಂಟ್ ಆಫ್ ಎನರ್ಜಿ. ದೆನ್ ಇಲ್ಲಿ ಬಂದಿರೋ H ಮತ್ತು Clನ ಮತ್ತೆ ಅಬ್ಸರ್ವ್ ಮಾಡಿಕೊಂಡು HCl ಮತ್ತು Clನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವೆರಡೂ ಕಂಬೈಂಡ್ ಆಗಿ ನಿಮಗೆ ಏನು ಬರುತ್ತೆ, ಈ ರಿಯಾಕ್ಷನ್ ಬರುತ್ತೆ. ಇಲ್ಲಿದೆ ನೋಡಿ,
2HCl ಮತ್ತು 2H2 ಮತ್ತು ಈ Cl ಎರಡು ಕಂಬೈಂಡ್ ಆಗಿ 2HCl ಮಾಲಿಕ್ಯೂಲ್ಸ್ ಬರುತ್ತೆ, EHCl. ಇದನ್ನ ಚೈನ್ ಪ್ರೊಪೋಗೇಷನ್ ಅಂತ ಕರಿತೀವಿ, ಇದನ್ನ ಚೈನ್ ಟರ್ಮಿನೇಷನ್ ಅಂತ ಕರಿತೀವಿ. ಅದೇ ಥರನೇ H2 ಮತ್ತು Br ಈಗೇನು ಕೂಡ Br ಅಬ್ಸರ್ವ್ ದ ಲೈಟ್ ಟು ಫಾರ್ಮ್ 2 molecules of Br, and Br then you absorb the H2 molecules to produce HBr plus H. By absorbing the light, by absorbing the heat, we call it endothermic. H plus Br it matte give rise to HBr plus Br. So this overall reaction is a photolysis andre breakage. Photolysis means breakage andre photochemical reactions takes place ದಿಸ್ ಫಾರ್ HBr ಮತ್ತು ಕ್ಲೋರಿನಿಗೆ ಕೇಳಿದರೆ H2 ಮತ್ತು Cl ಇದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇಟ್ ಲಿಬರೇಟ್ ದ ಎನರ್ಜಿ, ಇಟ್ ಲಿಬರೇಟ್ ದ ಹೀಟ್. ಸೊ Br ಮತ್ತು H2 ಕೇಳಿದರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಕೇಳೋದು ನಿಮಗೆ ರೈಟ್ ದ ಎಂಡೋಥರ್ಮಿಕ್ ರಿಯಾಕ್ಷನ್ ಆರ್ ಎ ಕ್ವಾಂಟಮ್ ಈಲ್ಡ್ ಆರ್ ಫಾರ್ ದ ಕೆಮಿಕಲ್ ಪ್ರೋಸೆಸ್ ಆರ್ ಫಾರ್ ದ ಸೆಕೆಂಡರಿ ಪ್ರೋಸೆಸ್ ಅಥವಾ ಪ್ರೈಮರಿ ಪ್ರೋಸೆಸ್ ಅನ್ಬೋದು, ಆರ್ ರೈಟ್ ದ ಫೋಟೋಲಿಸಿಸ್ ಆಫ್ Br to H2 ಅಂತ ಕೇಳ್ಬೋದು ವಿತ್ ದ ಕ್ಯಾಲ್ಕುಲೇಷನ್ ಆಫ್ ದ HBr ಅಂತ. ಸೊ ಇಲ್ಲಿ ನೋಡಿ ದ ಎಫಿಷಿಯನ್ಸಿ ಅದೇನು ಕ್ವಾಂಟಮ್ ಎಫಿಷಿಯನ್ಸಿ ಫಾರ್ HCl ಈಸ್ ಹೈಯರ್ ದ್ಯಾನ್ 1 million ನೋಡಿ ಇಲ್ಲಿ. ಬಟ್ ಇದರಲ್ಲಿ HBr is very low. The photolysis HBr is very low. The quantum efficiency, the quantum yield is very low in 0.01. ಸೊ ಇದ್ರದ್ದು ಲೋ ಬಿಕಾಸ್ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದರಲ್ಲಿ ಹೈ ಏನಕ್ಕೆ ಅಂದರೆ ಬಿಕಾಸ್ ಇಟ್ ಇಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇವತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ನಾನಿವತ್ತು ಪ್ರೈಮರಿ ಪ್ರೋಸೆಸ್, ಸೆಕೆಂಡರಿ ಪ್ರೋಸೆಸ್ ಬಗ್ಗೆ ಹೇಳಿದೆ, ಮತ್ತು ಚೈನ್ ಪ್ರೊಪೋಗೇಷನ್, ಚೈನ್ ಟರ್ಮಿನೇಷನ್, ಮತ್ತು ಎಫಿಷಿಯನ್ಸಿ, ಕ್ವಾಂಟಮ್ ಎಫಿಷಿಯನ್ಸಿ ಎಷ್ಟು ಅಮೌಂಟ್ ಆಫ್ ಲೈಟ್ನ ಅಬ್ಸರ್ವ್ ಮಾಡುತ್ತೋ ಅಷ್ಟೇ ಎಫಿಷಿಯನ್ಸಿ ನಿಮ್ಮ ಮಾಲಿಕ್ಯೂಲ್ಸ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಅದೇ ಥರನೇ ಒಂದು ಎರಡು ಎಫಿಷಿಯನ್ಸಿ ಆಗಿ ಅಂದರೆ ಇದು ಅಬ್ಸಾರ್ಪ್ಷನ್ ಆಫ್ ದ ಲೈಟ್ ಮಸ್ಟ್ ಬಿ ಈಕ್ವಲ್ ಟು ದ number of the quantum absorbed and it is equal to the number of the reacting molecule that is equal to 1 ಇದ್ರೆ ಮಾತ್ರ ಅದು ಕ್ವಾಂಟಮ್ ಎಫಿಷಿಯನ್ಸಿ ಇರುತ್ತೆ. ಫೋಟೋಕೆಮಿಕಲ್ ಈಕ್ವಲೆನ್ಸ್ ಅಂತ ಕೂಡ ಕರಿತೀವಿ. ದಟ್ ಮಸ್ಟ್ ಬಿ 1:1. ಸೊ ಹಾಗಿದ್ರೆ ಮಾತ್ರ ಅದು ಸ್ಟೇಬಲ್ ಆಗಿರುತ್ತೆ. ಸೊ ಅದಾದಮೇಲೆ ಇಟ್ ಈಸ್ ಮೆಂಟ್ ಬೈ ದ ಕ್ವಾಂಟಮ್ ಈಲ್ಡ್. ಕ್ವಾಂಟಮ್ ಈಲ್ಡ್ ಅಂದರೆ ಲೈಯರ್ ಚೈನ್ ಟರ್ಮಿನೇಷನಲ್ಲಿ ಈಲ್ಡ್ ಎಷ್ಟು ಬರುತ್ತೆ, ಐದರ್ ಇಟ್ ಮೇ ಬಿ 1:1 ಪ್ರೊಪೋರ್ಷನಲ್ ಆರ್ 1:2 ಪ್ರೊಪೋರ್ಷನಲ್ ಇರ್ಬೋದು. ಸೊ ಇದನ್ನು ನೀವು ಸ್ಟಡಿ ಮಾಡಬೇಕು ಅಂದರೆ ನೀವು ಚೈನ್ ಪ್ರೊಪೊಗೇಷನ್ ಸ್ಟಡಿ ಮಾಡಬೇಕು. ಸೊ ಚೈನ್ ಪ್ರೊಪೊಗೇಷನ್ ಸ್ಟಡಿ ಮಾಡಿದ್ಮೇಲೆ ಅದರಲ್ಲಿ ನಿಮಗೆ ಟರ್ಮಿನೇಷನ್ಸ್ ಇರುತ್ತೆ. ಆ ಟರ್ಮಿನೇಷನಲ್ಲಿ ಆದಮೇಲೆ ನಿಮಗೆ ಓವರ್ ಆಲ್ ರಿಯಾಕ್ಷನ್ ಇಟ್ ಮೇ ಬಿ ಎಕ್ಸೋಥರ್ಮಿಕ್ ಆಗಿರ್ಬೋದು, ಎಂಡೋಥರ್ಮಿಕ್ ಆಗಿರ್ಬೋದು ಸ್ಟಡಿ ಮಾಡ್ತೀರಾ. ಅಲ್ಲಿ ನಿಮಗೆ ಸಿಗುತ್ತೆ ಕ್ವಾಂಟಮ್ ಈಲ್ಡ್ ಎಷ್ಟು ಅಂತ. ಬಟ್ ಇಲ್ಲಿ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ರೈಟ್ ದ ಫೋಟೋಲಿಸಿಸ್ ರಿಯಾಕ್ಷನ್ ಆಫ್ HCl ಆರ್ ಗಿವ್ ದ ಕ್ವಾಂಟಮ್ ಎಫಿಷಿಯನ್ಸಿ ಫಾರ್ HCl ಮಾಲಿಕ್ಯೂಲ್ ಅಂತ ಕೇಳ್ತಾರೆ. ಸೊ ಕ್ವಾಂಟಮ್ ಎಫಿಷಿಯನ್ಸಿ ಫಾರ್ HCl ಈಸ್ ಹೈಯರ್ ದ್ಯಾನ್ ದ HBr ಅಂತ ಕೇಳ್ತಾರೆ. ಬಿಕಾಸ್ ಕ್ವಾಂಟಮ್ ಎಫಿಷಿಯನ್ಸಿ ಆಫ್ HCl ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಟ್ ಲಿಬರೇಟ್ಸ್ ದ ಅಮೌಂಟ್ ಆಫ್ ಎನರ್ಜಿ. ಸೊ ದ ಕ್ವಾಂಟಮ್ ಎಫಿಷಿಯನ್ಸಿ ಈಸ್ ಹೈ. ಸೊ HBr ಈಸ್ ವೆರಿ ಲೋ ಕ್ವಾಂಟಮ್ ಎಫಿಷಿಯನ್ಸಿ ಬಿಕಾಸ್ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇಟ್ ಅಬ್ಸರ್ವ್ ದ ಹೀಟ್. ಸೊ ಇಟ್ ಈಸ್ ದ ಕ್ವಾಂಟಮ್ ಎಫಿಷಿಯನ್ಸಿ ಈಸ್ ಲೆಸ್ ಅಂತ ಹೇಳ್ಬೋದು ನೀವು. ಸೊ ಇದರಲ್ಲಿ HBr ಅಲ್ಲೂ ಕೂಡ ನಿಮಗೆ ಫೋಟೋಲಿಸಿಸ್ ಪ್ರೊಸೆಸ್ ಆಗುತ್ತೆ, ಪ್ರೊಪೊಗೇಷನ್ ಟರ್ಮಿನೇಟಿಂಗ್ ಇರುತ್ತೆ. ಅದೇ ಥರನೇ ನಿಮಗೆ HCl ಅಲ್ಲೂ ಇರುತ್ತೆ. ಸೊ ಎರಡು ರಿಯಾಕ್ಷನ್ಸ್ನ ನೀವು ಡಿಫ್ರೆಂಟಾಗಿ ಸ್ಟಡಿ ಮಾಡಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇಲ್ಲಿ ಫ್ಲೋರೆಸೆನ್ಸ್ ಜಾಬ್ಲೆನ್ಸ್ಕ ಡಯಾಗ್ರಾಮ್ ನಿಮಗೆ ರೆಪ್ರೆಸೆಂಟ್ ಮಾಡಿ ಫ್ಲೋರೆಸೆನ್ಸ್ ಫಾಸ್ಫರೆನ್ಸೆನ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟಿಗೆ ಮಾಲಿಕ್ಯೂಲ್ಗೆ ಹೋದ್ಮೇಲೆ ಮತ್ತು ಅನ್ಸ್ಟೇಬಲ್ ಏನಕ್ಕಾಗುತ್ತೆ, ಅಲ್ಲಿಂದ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಬಂದಮೇಲೆ ವೈಬ್ರೇಷನ್ಸ್ ಮೋಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಇದಿಷ್ಟನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Some of the basic applications of this law. In the next session, we'll be discussing about how to solve problems based on this law. First, let us define B-Lambert's law. When a monochromatic light is passed through a solution containing the absorbing substance, the decrease in the intensity of light with path length is proportional to the concentration of the solution and the intensity of light. We'll understand it better. That is, if we have a cell or a cuvette which contains a solution which has absorbing substance, and if I0 is the intensity of the incident light and I is the intensity of the transmitted light,
I naught and I is not going to be the same if we have a solution containing absorbing substance. That is, the absorbing substance will absorb some amount of light and the transmitted light's intensity will be less than the I naught. And this path length, why we call it as a path length? It is the path of the light passing through this. So it's nothing but the width of the cuvette or the cell we use. And here it's another important thing is the cuvette we use or the cell we use should be transparent to this light. It should not absorb any light, so that will not have interference in our readings. Now we'll understand this definition in a better manner. Look at this. Imagine that this path length is divided into 10 divisions. This is only for your understanding. It is actually divided into infinitesimally small divisions. That is, we are considering this di. That is, if I take one division, I have considered only one division out of this 10 divisions. If I is the intensity entering through this division, when it comes out, some amount of light is absorbed. Let it be di. Why I am taking di? Because the length here is not L, it is only dl, a small division. So the intensity of light coming out will be I minus di. This is for one small division. So we'll go back to our definition. When the monochromatic light is passed through a solution containing absorbing substance, the decrease in the intensity of light, we are seeing that the intensity of light is decreasing, so the minus sign. With path length, so decrease in the intensity of light with path length is proportional to the concentration of the solution and the intensity of the light. We'll see. That is, it is proportional to the intensity of light. The decrease in the intensity is proportional to the intensity of light. Whatever is the intensity of light which is entering, this is proportional. Next is concentration. Why it is proportional to the concentration? In case we compare two solutions, one is 0.00001 molar and the other one is 0.00002 molar. That is, if I have 0.00001 and 0.00002 molar solution, if I assume that 0.00001 has 10 absorbing molecules, 0.00002 should have 20 absorbing molecules. So the more the absorbing molecules, more will be the light absorbed and less will be the intensity transmitted. So the decrease in the intensity is proportional to the concentration of the solution. Next is path length. We assume that the width of the cell is 1 centimeter and the another cell is 2 centimeter. In case 1 centimeter cell has 10 absorbing molecules, the 2 centimeter cell can hold 20 absorbing molecules because the light passes through one point. So the decrease in the intensity of light is proportional to the path length also. So it is proportional to I, C and L. Intensity, concentration and path length. So the decrease in the intensity with path length is proportional to the concentration of the solution and intensity of light. Why I am not taking path length? Path length is here. The decrease in the intensity with path length is proportional to C and L. Once I remove the proportionality sign and replace it with equality sign, we get a proportionality constant. It can be kappa or k. In some books they show kappa and some books k. This is nothing but a proportionality constant. Now we have come till here. I am rearranging, getting this I to the left hand side and dl to the right hand side. So minus di by I is equal to kc dl. Now we are going to integrate on both the sides. Why are we integrating? This whole expression is explaining only one small division. I have taken dl and di. But we want to know what is the decrease in intensity when it moves from 0 to L. So we integrated between the limits. I is equal to I naught when path length is 0 and I is equal to I when path length is L. So we are applying the limits and integrating it. When we integrate it, we all know 1 by I, that is 1 by x is nothing but log x. In mathematics, we call it as log x, although we don't tell that it is natural logarithm.
Actually, it is natural logarithm, that is base e. So we are representing natural logarithm here as ln x, ln I instead of log I. Ln I minus ln I, and for dl it is L. That is integral of dx is x. So it is L. This is what we see. Ln I, and we are applying the we are going to apply the limits I naught I, kc, both k and c are constant and we are removing it out, and L 0 to L. We are applying the limits now. Upper limit minus lower limit, ln I minus ln I naught, L minus 0. So I am not considering the second term. So I can also write it as ln I by I naught is equal to KCL. And when I remove the minus sign, I naught goes up. So it is ln I naught by I is equal to KCL. And now I am converting this natural logarithm to base 10. So ln to log, so it becomes 2.303 into logarithm of I naught by I is equal to KCL. And I am getting this 2.303 to the bottom and having this expression. Log I naught by I is nothing but absorbance. This can also be represented this way. Minus log I naught by I becomes minus log I by I naught. Okay, I'm reversing it. And I by I naught is nothing but transmittance. So it can also be represented as minus log transmittance. This you should remember for problems. A is log I naught by I or minus log t, and k by 2.303. K is also a constant, 2.303 is also a constant. So we are replacing with a new constant, that is epsilon, which is called as molar extinction coefficient or molar absorption coefficient. Sometimes they even call it as molar absorptivity coefficient. So we are getting a new expression, A is equal to epsilon Cl. This is the mathematical statement of Beer-Lambert's law. Now you should understand that epsilon is a function of wavelength. What are we meaning by that? When we plot a graph with epsilon versus lambda wavelength, we get a curve this way. And the peak of this curve at the point where, at the lambda where epsilon is maximum, we consider that lambda for that studies. That is, you'll understand it better this way. In case I want to analyze ferric chloride solution, we know that the wavelength should be chosen. We are telling that it's a monochromatic light, so the only single wavelength should be passed. So we use a filter to allow only 480 nanometers. How are we choosing that 480 nanometers is mainly by this curve. That is, only at 480 nanometer the epsilon is going to be maximum. So we choose the lambda this way. Okay, so epsilon is a function of wavelength. There are some limitations for this law. We know that absorbance is directly proportional to the concentration, and we get a graph when we plot it this way. But absorbance is linearly proportional to the concentration up to a particular limit, but at a higher concentration we see that this is just for understanding. I have put this linearity. At higher concentration the curve is slightly changing this way. That is, it is becoming non-linear. So this law is suitable first for monochromatic light. Next, it is not suitable for higher concentration because there is a deviation in epsilon value at higher concentration. And why this non-linearity? Actually, there are many reasons. I am giving you few reasons. Scattering of light. If you have some particulate matter in the solution, you will have scattering of light, and that will also lead to non-linearity. And if the sample is fluorescent or phosphorescent, it will also lead to non-linearity. And if you have some stray light, some unwanted light, then also you will have non-linearity. So you should take care of all these things in order to use this law, so that the law, until it is linear only, we can apply this law. Once the non-linearity is attained at that concentration, we are not supposed to apply this law. We'll see how very small application of Beer-Lambert's law, that is to determine the unknown concentration of a known solution. Why I am telling known solution? I should know what I am going to analyze. If I want to analyze ferric chloride, I'll fix the lambda at 480 nanometers. A totally an unknown solution I cannot take. Once I know what I am going to analyze, if someone gives a sample for us to analyze that particular concentration,
we don't know the concentration. They are asking you how much of ferric ions are present in this particular sample of water. Then it is an unknown concentration to us. All we have to do is, we all know absorbance is equal to epsilon Cl. We prepare a known concentration. K is for known and U is for unknown. We are going to prepare a known concentration, place in the cuvette. Because I know it's ferric ions, I'll fix the lambda at 480 nanometer and I will note down the absorbance value. Next, I remove the cuvette, same cuvette, I rinse it with the unknown solution and place the unknown concentration which is given to us for analysis, and then note down the absorbance value. So we know AK, AU and CK because C is the known concentration we have prepared, and this is the unknown concentration. Now we are replacing the proportionality sign. Why I am using the proportionality sign? Because epsilon and L are constant. Epsilon is constant, already we know. L is also a constant because I am using the same cell and it's the width of the cuvette or the cell. So if I use the same cell, L is going to remain as a constant. So it is just proportional to the concentration. I remove the proportionality sign and replace it with the equality sign by using these two equations, Cu by Ck. Cu is proportional to Au and Ck is proportional to Ak. And we are going to determine the unknown concentration because we know all these values. So this is a very simple application. In future, the colorimetric analysis and all this depends on this B-Lambert's law, which we'll be seeing in our future sessions. This is all for the session. Thank you. Until we meet in the next session, don't forget to subscribe for more informative videos. Please leave your comments behind.